ಹೇಗೆ ಕೊಡಲಿ ನಾನು? ಅವ್ರ ಮುಂದೆ ಅಂತೂ ಕೊಡೋಕ್ಕಾಗಲ್ಲ. ಅವರು ಮಲಗಿದ್ದಾಗ ಕೊಟ್ಬಿಡ್ಲಾ, ಅಥವಾ ಏನಾದರೂ ಕೆಲಸ ಮಾಡ್ತಿರುವಾಗ ಡೈವರ್ಟ್ ಮಾಡಿ ಕೊಡ್ಲಾ? ಛೇ, ಮಾತ್ರ ಇದ್ದಿದ್ರೆ ಊಟದಲ್ಲೋ ಹಾಲಲ್ಲೋ ಮಿಕ್ಸ್ ಮಾಡಿ ಕೊಡ್ಬೋದಿತ್ತು. ಆದರೆ ಇದನ್ನು ಹೇಗೆ ಕೊಡಲಿ ಗೊತ್ತಾಗ್ತಿಲ್ವಲ್ಲ. ಯಾ ನಾನು ಈಗ ತಾನೇ ಮನೆ ಬಂದಿದ್ದೀನಿ. ಅಲ್ಲಿ ಸೆಂಡ್ ಇಮೇಲ್. ಥ್ಯಾಂಕ್ ಯು. ಜಾನ್ವಿಯವರೇ, ಏನಾಯಿತು? ಯಾಕೆ ಒಂಥರ ಇದ್ದೀರಿ? ನನಗೇನಾಯಿತು? ಚೆನ್ನಾಗೇ ಇದ್ದೀನಲ್ಲ. ಇಲ್ಲ ಜಾನ್ವಿಯವರೇ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ. ರೀ, ನಾನೇನು ಮುಚ್ಚಿಡ್ಲಿ? ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ರು ಅಷ್ಟೆ. ಜಾನ್ವಿಯವರೇ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋಷ್ಟು ದಿನ ನಿಮ್ಮ ತಂದೆ ತಾಯಿ ಮನೇಲಿ ಇದ್ದು ಬನ್ನಿ ಅಂತ ಕಳಿಸಿದ್ದು ನಾವು. ಒಂದೇ ದಿನ ಕೊಡು ಬಂದವ್ರು ಯಾರು? ಈಗೇನು ನೋಡಬೇಕು ಅನ್ನಿಸ್ತಾ ಇದೆಯಾ? ಕಳಿಸ್ಕೊಡ್ಲಾ? ಇಲ್ಲ ರೀ, ನಂಗೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ರೀ, ನನ್ನ ಫೋನ್ ರಿಂಗ್ ಆಗ್ತಿದೆ, ಬಂದೆ ಒಂದು ನಿಮಿಷ. ಓಕೆ. ಹಲೋ ಸರ್. ನಿನ್ನ ಗಂಡಂಗೆ ಇಂಜೆಕ್ಷನ್ ಕೊಟ್ಟೇನಮ್ಮ? ಅಯ್ಯೋ ಇಲ್ಲ ಸರ್, ಅದೇ ಪ್ರಯತ್ನದಲ್ಲಿದ್ದೀನಿ, ಆದರೆ ಆಗ್ತಿಲ್ಲ. ಜಾನ್ವಿ, ನಿನಗೊಂದು ವಿಷಯ ಹೇಳೋದು ಮರ್ತು ಬಿಟ್ಟಿದ್ದೆ. ನೀನು ಹೋದ ಮೇಲೆ ಜ್ಞಾಪಕ ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಟ್ರೂತ್ ಸೆರಮ್ಮು 60 ನಿಮಿಷ ಮಾತ್ರ ಕೆಲಸ ಮಾಡು. ಅದಾದ್ಮೇಲೆ ಅವನಿಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅಷ್ಟರಲ್ಲಿ ನಿಮ್ಮ ಮನೆ ನೀವು ತಲುಪ್ಕೋಬೇಕು. ಅವನ್ನ ಇಲ್ಲಿ ಕರ್ಕೊಂಡ್ಬಂದು ಟೆಸ್ಟ್ ಮಾಡಿ ವಾಪಸ್ ಹೋಗೋದಿಕ್ಕೆ ಆಗುತ್ತಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅಯ್ಯೋ ಸರ್, ನಮ್ಮ ಮನೆಯಿಂದ ನಿಮ್ಮ ಆಫೀಸ್ಗೆ 40 ನಿಮಿಷ ಬೇಕು ಸರ್. ಹಾಗಾದರೆ ಒಂದು ಕೆಲಸ ಮಾಡು, ನಮ್ಮ ಆಫೀಸ್ ಸುತ್ತಮುತ್ತ ಎಲ್ಲಿಗಾದರೂ ಕರ್ಕೊಂಡ್ಬಂದು ಅವನಿಗೆ ಇಂಜೆಕ್ಷನ್ ಕೊಡು. ಇಮಿಡಿಯೇಟಾಗಿ ನನ್ನ ಆಫೀಸಿಗೆ ಕರ್ಕೊಂಬ. ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಜಾನ್ವಿಯವರೇ, ಅಮ್ಮ, ನಾನು ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ. ಅಮ್ಮ ಕಾಲ್ ಮಾಡಿದ್ರು. ನೋಡಿದ್ರಾ, ನೀವು ಇಲ್ಲಿ ಅವ್ರನ್ನ ಜ್ಞಾಪಿಸ್ಕೊತಾ ಇದ್ದೀರಾ. ಅವ್ರಿಗೆ ಹೇಗೋ ಗೊತ್ತಾಗಿ ಪಟ್ ಅಂತ ಫೋನು ಮಾಡಿ. ರೀ, ನನಗೆ ಯಾಕೋ ಮೈಂಡ್ ತುಂಬ ಅಪ್ಸೆಟ್ ಆಗಿದೆ ಅನ್ನಿಸ್ತಿದೆ. ಎಲ್ಲಾದರೂ ಹೊರಗೆ ಹೋಗಿ ಬರೋಣ? ನೀವು ಕೇಳಿದ್ಮೇಲೆ ನಾನು ಇಲ್ಲ ಅಂತೀನ. ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ರಿ? ಅದು ನಾನೊಂದು ರೀಲ್ಸ್ ನೋಡಿದ್ದೆ, ಒಂದು ಕೆಫೆ, ಅಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತಂತೆ. ಆ ಏರಿಯಾದಲ್ಲಿ ಅದೇ ಫೇಮಸ್ಸು. ಅಲ್ಲಿಗೆ ಹೋಗೋಣ? ನೀವು ರಿಸರ್ಚ್ ಮಾಡಿದ್ಮೇಲೆ ಚೆನ್ನಾಗಿದ್ದೇ ಇರುತ್ತೆ. ಲೊಕೇಶನ್ ಗೊತ್ತಾ? ನಂಗೆ ಗೊತ್ತು, ಬನ್ನಿ ಹೋಗೋಣ. ಸರಿ, ನಾನು ಚೇಂಜ್ ಮಾಡ್ಕೊಂಡು ಬರ್ತೀನಿ.